ಪಾಕಿಗಳ ಡ್ರೋನ್ ಕ್ಷಿಪಣಿಗಳು ಪೀಸ್ ಸಂಘರ್ಷದ ಸಮಯಕ್ಕೆ ರಕ್ಷಾ ಕವಚವಾದ S-400 ಭಾರತದ ಬತ್ತಳಿಕೆಗೆ ಇನ್ನಷ್ಟು ಸುದರ್ಶನ ಚಕ್ರಗಳು. ಏನಿದು, ಇದರ ಸಾಮರ್ಥ್ಯ ಎಷ್ಟು? ಮೊದಲ ಬಾರಿಗೆ ಎಲ್ಲಿಗೆ ನಿಯೋಜನೆಯಾಗಿತ್ತು? ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ನಡೆಸಿರುವ ಆಪರೇಷನ್ ಸಿಂಧೂರ್ ಬಳಿಕ ಉಗ್ರರನ್ನ ಬೆಂಬಲಿಸಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿತ್ತು. ಭಾರತವು ತನ್ನದೇ ಆದ ಪರಾಕ್ರಮದ ಮೂಲಕ ಪಾಕಿಗಳಿಗೆ ಉತ್ತರ ಕೂಡ ನೀಡಿತ್ತು. ಆದರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಿದ ವೇಳೆ ಭಾರತದ ರಕ್ಷಣೆಗೆ ಬಂದಿದ್ದ ಹೆಮ್ಮೆಯ ಸುದರ್ಶನ ಚಕ್ರ ಎನ್ನುವುದು ನಿಜಕ್ಕೂ ಗಮನಾರ್ಹ ಸಂಗತಿ. ಪಾಕ್ ಕ್ಷಿಪಣಿ ಡ್ರೋನ್ ಪೀಸ್ ಮಾಡಿದ್ದ ಚಕ್ರ. ಇನ್ನು ಭಾರತೀಯ ಸೇನೆಯೊಂದಿಗೆ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ರಷ್ಯಾ ನಿರ್ಮಿತ S-400 ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದೊಂದಿಗಿನ ಸಂಘರ್ಷದ ಸಮಯದಲ್ಲಿ ಪಾಕಿಗಳು ಉಡಾಯಿಸಿದ್ದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಹೊಡೆದುರುಳಿಸುವ, ಅವುಗಳನ್ನ ತಟಸ್ಥಗೊಳಿಸುವ ಕಾರ್ಯವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದೆ. ಪಶ್ಚಿಮ ಗಡಿಯುದ್ದಕ್ಕೂ ವೈಮಾನಿಕ ಬೆದರಿಕೆಗಳನ್ನು ಎದುರಿಸುವಲ್ಲಿ ಈ ವ್ಯವಸ್ಥೆಗಳು ಹೆಚ್ಚಿನ ನಿಖರತೆ ಮತ್ತು ಬದ್ಧತೆಯನ್ನ ಪ್ರದರ್ಶಿಸಿದೆ ಎಂದು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ತಿಳಿಸಿದ್ದಾರೆ. ಸುದರ್ಶನ ಚಕ್ರದ ಪರಾಕ್ರಮ ಅದ್ಭುತ. ಇಷ್ಟೆಲ್ಲ ರಕ್ಷಣಾ ಕಾರ್ಯಗಳಲ್ಲಿ ಯಶಸ್ವಿಯಾಗಿರುವ ಇದರ ಕಾರ್ಯಕ್ಷಮತೆ ಮೆಚ್ಚಿ ಭಾರತವು ಮಾಸ್ಕೋದಿಂದ ಇನ್ನಷ್ಟು ಹೆಚ್ಚಿನ S-400 ರಕ್ಷಣಾ ವ್ಯವಸ್ಥೆಗಳನ್ನು ಖರೀದಿಸುವ ಮೂಲಕ ತನ್ನ ವಾಯು ರಕ್ಷಣಾ ಸಾಮರ್ಥ್ಯಗಳನ್ನು ವಿಸ್ತರಿಸಲು ಮುಂದಾಗಿದೆ. ರಷ್ಯಾ ಮುಂದಿನ ದಿನಗಳಲ್ಲಿ ಈ ವಿನಂತಿಯನ್ನ ಅನುಮೋದಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ಸೂಚಿಸಿದೆ. ಇನ್ನು ಭಾರತದಲ್ಲಿ ಸುದರ್ಶನ ಚಕ್ರ ಎಂದು ಕರೆಯಲ್ಪಡುವ S-400 ವಾಯು ರಕ್ಷಣಾ ವ್ಯವಸ್ಥೆ ವಿಶ್ವದ ಅತ್ಯಂತ ಮುಂಚೂಣಿಯಲ್ಲಿರುವ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದಾಗಿದೆ. ಇದರ ಕಾರ್ಯ ನಿಜಕ್ಕೂ ಅದ್ಭುತವಾಗಿದೆ. ಇದು 600 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ಗಳನ್ನು ಪತ್ತೆ ಹಚ್ಚುವ ಹಾಗೂ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವುಗಳನ್ನು ಪ್ರತಿಬಂಧಿಸುವ ಸಾಮರ್ಥ್ಯವನ್ನ ಹೊಂದಿರುವುದು ಇದರ ಜನಪ್ರಿಯತೆ ಇನ್ನಷ್ಟು ಹೆಚ್ಚುವಂತೆ ಮಾಡಿದೆ. ಪಂಜಾಬ್ನಲ್ಲಿ ಮೊದಲ ಬಾರಿ ನಿಯೋಜನೆ. ಅಲ್ಲದೆ ಭಾರತವು ಕಳೆದ 2018ರಲ್ಲಿ ರಷ್ಯಾದೊಂದಿಗೆ 5 S-400 ವಾಯು ರಕ್ಷಣಾ ವ್ಯವಸ್ಥೆಗಳಿಗಾಗಿ $5.43 ಬಿಲಿಯನ್ ಅಂದರೆ 540 ಕೋಟಿ ರೂಪಾಯಿಗಳ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಪಾಕಿಸ್ತಾನ ಮತ್ತು ಚೀನಾದಿಂದ ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು 2021ರಲ್ಲಿ ಪಂಜಾಬ್ನಲ್ಲಿ ಮೊದಲನೇದನ್ನ ನಿಯೋಜಿಸಲಾಗಿತ್ತು. 4 ರೀತಿಯ ಕ್ಷಿಪಣಿಗಳನ್ನು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿರುವ S-400 ವಿಮಾನಗಳು, ಡ್ರೋನ್ಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಬ್ಯಾಲಿಸ್ಟಿಕ್ ಸ್ಫೋಟಗಳನ್ನು ಪ್ರತಿಬಂಧಿಸುವ ಗಟ್ಟಿಯಾದ ಸಾಮರ್ಥ್ಯವನ್ನ ಹೊಂದಿದೆ. ಇದರ ಮುಂದುವರೆದ ಹಂತ ಶ್ರೇಣಿಯ ರಾಡಾರ್ ಏಕಕಾಲದಲ್ಲಿ 100ಕ್ಕೂ ಹೆಚ್ಚು ಗುರಿಗಳನ್ನ ಟ್ರ್ಯಾಕ್ ಮಾಡುತ್ತದೆ. ಭಾರತದ ಬತ್ತಳಿಕೆಗೆ ಇನ್ನಷ್ಟು S-400. ಕಳೆದ ವಾರದಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನತೆ ಸಮಯದಲ್ಲಿ S-400 ರಕ್ಷಣಾ ವ್ಯವಸ್ಥೆಗಳು ಪಾಕಿಸ್ತಾನದ ಜೆಟ್ಗಳು ಮತ್ತು ಕ್ಷಿಪಣಿಗಳನ್ನ ಕಾರ್ಯಾಚರಣೆಗಳನ್ನ ಸ್ಥಗಿತಗೊಳಿಸಲು ಅಥವಾ ದಿಕ್ಕನ್ನ ಬದಲಾಯಿಸಲು ಕಾರಣವಾಗಿದ್ದವು. ಇದರಿಂದ ಪಾಕಿಸ್ತಾನದ ದಾಳಿ ಹಾಗೂ ಭಾರತ ವಿರೋಧಿ ಯೋಜನೆಗಳಿಗೆ ನಿರ್ಣಾಯಕ ಹೊಡೆತವನ್ನು ನೀಡಲು ಸಾಧ್ಯವಾಗಿದೆ. ಹೀಗಾಗಿ ಆದಷ್ಟು ಶೀಘ್ರದಲ್ಲೇ ಭಾರತ ಇನ್ನಷ್ಟು S-400 ರಕ್ಷಣಾ ವ್ಯವಸ್ಥೆಯನ್ನ ಭಾರತೀಯ ಸೇನೆಗೆ ಸೇರಿಸಿಕೊಳ್ಳಲು ಮುಂದಾಗಿದೆ. ಪಾಕಿಸ್ತಾನ ಹೇಳಿಕೊಂಡಿತ್ತು ಹಸಿ ಸುಳ್ಳು. ಅಲ್ಲದೆ ಇಂದು ಮುಂಜಾನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ವಾಯುಪಡೆಯ ಆದಂಪುರ ವಾಯುನೆಲೆಗೆ ಭೇಟಿ ನೀಡಿದ್ದರು. ಆದಂಪುರ್ನಲ್ಲಿರುವ ಪರಿಣಾಮಕಾರಿ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಾಶಪಡಿಸಿದ ಕುರಿತು ಪಾಕಿಸ್ತಾನ ಹೇಳಿಕೊಂಡಿದ್ದ ಸುಳ್ಳು ಹೇಳಿಕೆಯನ್ನ ಖಂಡಿಸಿದರು. ಅಲ್ಲದೆ ರಕ್ಷಣಾ ಪಡೆಗಳು ಸಹ ಸುದ್ದಿಗೋಷ್ಠಿಯ ಮೂಲಕ ಪಾಕಿಸ್ತಾನದ ಹಸಿ ಸುಳ್ಳುಗಳನ್ನ ದಾಖಲೆ ಸಮೇತ ಬಟಾಬಯಲು ಮಾಡಿದ್ದವು. ಪಾಕಿಸ್ತಾನ ಸುಳ್ಳುಗಳನ್ನ ಹೇಳುವ ದೇಶವಾಗಿದೆ, ಭಾರತೀಯ ಸೇನೆಯ ಬಗ್ಗೆ ತಪ್ಪು ಮಾಹಿತಿಯನ್ನ ಹರಡುತ್ತಿದೆ. ಆದರೆ ಎಲ್ಲಾ ಭಾರತೀಯ ರಕ್ಷಣಾ ಮೂಲ ಸೌಕರ್ಯಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಯಾವುದೇ ಪರಿಸ್ಥಿತಿಯನ್ನ ಪರಿಣಾಮಕಾರಿಯಾಗಿ ಎದುರಿಸಲು ಸಮರ್ಥವಾಗಿದೆ ಎಂಬ ಖಡಕ್ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನಿಸಿದ್ದವು.